ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮದುವೆ ಮನೆಯಲ್ಲಿ ಅಥವಾ ಹೋಟ್ಲಲ್ಲಿ ಮಾಡೋವಂಥ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದೇ ಸಾಫ್ಟ್ನೆಸ್ಸು ತಣ್ಣಗಾದ್ಮೇಲೆ ಕೂಡ ಸಾಫ್ಟಾಗಿರುತ್ತೆ. ಅದು ಹೇಗೆ ಬರುತ್ತೆ ಅಂತ ಮಾಡ್ತೀನಿ. ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದೊಂದು ದಪ್ಪ ಕಡಾಯಿ ತೊಗೊಂಡಿದ್ದೀನಿ. ಅದು ಬಿಸಿಯಾಗಿಟ್ಟು ಅದಕ್ಕೆ ಒಂದು 2-3 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಜನ ಎಷ್ಟಿದ್ದಾರೆ ಅದನ್ನು ನೋಡ್ಕೊಂಡು ಕ್ವಾಂಟಿಟಿ ಮೇಲೆ ನೀವು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಅದ್ರ ಜೊತೆಗೆ ನಾನು ಅಷ್ಟೇ ಕ್ವಾಂಟಿಟಿ ಎಣ್ಣೆನೂ ಹಾಕ್ತಾಯಿದ್ದೀನಿ ತುಪ್ಪದ ಜೊತೆಗೆ. ನೀವು ಮದುವೆ ಮನೆಯಲ್ಲಾಗಲಿ ಹೋಟ್ಲಲ್ಲಾಗಲಿ ಅವ್ರು ಬರೀ ತುಪ್ಪದಲ್ಲೇ ಮಾಡಲ್ಲ. ನಿಮ್ಗೆ ಆ ಟೆಕ್ಸ್ಚರ್ ಬರಬೇಕಾದ್ರೆ ನೀವು ಸ್ವಲ್ಪ ಎಣ್ಣೆ ಹಾಕಲೇಬೇಕು. ಅದಕ್ಕೆ ಇದನ್ನು ಕಾಯಕ್ಕೆ ಬಿಡೋಣ. ಈಗ ಇದಕ್ಕಾದಮೇಲೆ ಫಸ್ಟ್ ನಾವು ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಂಬಿಡೋಣ. ಇದರಲ್ಲಿ 3 ಸ್ಪೂನ್ ತುಪ್ಪ, 3 ಸ್ಪೂನ್ ಎಣ್ಣೆ, ಎರಡೂ ಸಮ ಪ್ರಮಾಣದಲ್ಲೇ ತೊಗೋರಿ. ಆವಾಗ ನಿಮ್ಗೆ ರುಚಿ ಬರುತ್ತೆ ಅದು. ನೋಡಿ, ಈಗ ನಾನು ಇದಕ್ಕೆ ಇದು ತುಪ್ಪ ಮತ್ತು ಎಣ್ಣೆ ಎರಡೂ ಕಾದಿದೆ. ಈಗ ಇದಕ್ಕೆ ನಾನು ಫಸ್ಟು ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ನಾನು. ಇದು ಫ್ರೈ ಮಾಡಿ ತಗೊಂಬಿಡೋಣ ನಾವು. ಆಮೇಲೆ ಮತ್ತು ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಬಿಡ್ತೀನಿ. ದ್ರಾಕ್ಷಿ ಹಾಕಿದ್ರೆ ತುಂಬ ಹೊತ್ತೇನು ಇದು ಮಾಡ್ಕೊಳ್ಳೋದು ಬೇಡ. ಒಂದು 2 ಸೆಕೆಂಡಲ್ಲಿ ಇದನ್ನ ತೆಗೆದುಬಿಡೋಣ. ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಫ್ರೈ ಆಗಿ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಅವಾಗ ಇಮಿಡಿಯೇಟಾಗಿ ತೆಗೆದುಬಿಡೋಣ ಅದನ್ನು. ನೋಡಿ, ಗೋಡಂಬಿ ದ್ರಾಕ್ಷಿ ಆಗಿದೆ. ನಾನೀಗ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊರಿ, ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ಈಗ ತೆಗಿತಾ ಇದ್ದೀನಿ ನೋಡಿ, ಆಗಿದೆ ನೋಡಿ, ಗೋಡಂಬಿ ದ್ರಾಕ್ಷಿ ಎರಡೂ ಆಗಿದೆ. ಇದು ತೆಗಿತಾ ಇದ್ದೀನಿ, ಒಂದು ಬಟ್ಲಲ್ಲಿ ತೆಗಿತಾ ಇದ್ದೀನಿ. ಅದೇ ನಾನು ಗೋಡಂಬಿ ದ್ರಾಕ್ಷಿ ಹುಡುಗಿ ಸಪ್ರೇಟ್ ಬಟ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಕಡಾಯಿ ಬಿಸಿ ಇದೆ ಅಲ್ವಾ, ಅದಕ್ಕೆ ನಾನು ಒಂದು ಬಟ್ಲು ಮೀಡಿಯಮ್ ರವೆ ಬರುತ್ತೆ, ಉಪ್ಪಿಟ್ಟು ರವೆ ಅಲ್ಲ, ಮೀಡಿಯಮ್ ರವೆ ಬರುತ್ತೆ ನೋಡಿ, ಕೇಸರಿ ಬಾತ್ ರವೆ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊರಿ. ಇದು ಫ್ರೈ ಮಾಡ್ಕೊಬಾಗ ಒಂದು 2 ಲವಂಗ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಕೇಸರಿ ಬಾತಲ್ಲಿ. ಇದನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾನು 5 ನಿಮಿಷಕ್ಕೆಲ್ಲ ಚೆನ್ನಾಗಿ ರವೆ ಹುರ್ಕೊಂಡ್ಬಿಟ್ಟಿದ್ದೀನಿ. ಈಗ ಅದು ತುಪ್ಪದ ಘಮ ಬರುತ್ತೆ, ಆಗಲೇ ರವೆ ಚೆನ್ನಾಗಿ ಬೆಂದ ಮೇಲೆ. ಈಗ ಆದಮೇಲೆ ನಾನು ಇದಕ್ಕೆ 1 ಕಪ್ ರವೆ ತೊಗೊಂಡಿದ್ದೆ. ಇದಕ್ಕೆ ನಾನು 2.5 ಕಪ್ ನೀರು ಹಾಕ್ತಾಯಿದ್ದೀನಿ. ಅದು ಬಿಸಿನೀರು ನೋಡಿ, ಇಲ್ಲಿ ಬಿಸಿನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನೇ ನೀರು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಈಗ ತಣ್ಣೀರು ಹಾಕೋಕ್ಕೆ ಹೋಗಬೇಡಿ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಅವಾಗೆ. ನೋಡಿ, ನಾನು ಇದಕ್ಕೆ ಈಗ ರವೆ ಚೆನ್ನಾಗಿ ಇದು ಬೆಂದಿದೆ ಅಲ್ವಾ, ಇದಕ್ಕೆ ನಾನು 2.5 ಕಪ್ ನೀರು ಹಾಕ್ತಾಯಿದ್ದೀನಿ. ಇದು ಹಾಕಿ ಚೆನ್ನಾಗಿ ಗಟ್ಟಿ ಆಗಬೇಕು. ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಇದು ಗಟ್ಟಿ ಆಗೋತಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮತ್ತು ನೀವು ಈ ಕೇಸರಿ ಬಾತ್ ಮಾಡೋ ಮುಂದೆ ಯೂಶ್ವಲಿ ಕಲರ್ ಹಾಕ್ತಾರೆ. ನಾನು ಕಲರ್ ಹಾಕ್ತಾಯಿಲ್ಲ. ಇಲ್ಲಿ ನಾನು ಕೇಸರಿನ ಸ್ವಲ್ಪ ಬಿಸಿ ಹಾಲಲ್ಲಿ ನೆನೆ ಇದನ್ನೇ ಹಾಕ್ತಾಯಿದ್ದೀನಿ. ನಾನು ಆರ್ಟಿಫಿಷಿಯಲ್ ಕಲರೇನು ಯೂಸ್ ಮಾಡ್ತಾಯಿಲ್ಲ ಇದಕ್ಕೆ. ನೋಡಿ, ಕೇಸರಿ ನೆನೆ ಹಾಕಿದ್ದು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಇದನ್ನು ಗಟ್ಟಿ ಆಗೋ ತನಕ ಚೆನ್ನಾಗಿ ಕೈ ಆಡಿಸೋಣ. ಎಲ್ಲ ನೀರಿನ ಅಂಶ ಎಲ್ಲ ಹೋಗಿ ರವೆ ಎಲ್ಲ ನೀರೆಲ್ಲ ಹೀರ್ಕೊಂಡು ಗಟ್ಟಿ ಆಗಬೇಕಿದು. ಆದಷ್ಟು ಮೀಡಿಯಮ್ ಇದರಲ್ಲೇ ಚೆನ್ನಾಗಿ ಇದನ್ನು ಕೈ ಆಡಿಸೋಣ. ನೋಡಿ, ಈಗ ನಾನು 2.5 ಕಪ್ ನೀರು ಹಾಕಿದ್ದೆ. 1 ಬಟ್ಲು ರವೆಗೆ 2.5 ಕಪ್ ನೀರು ಹಾಕಿದ್ದೆ. ನೋಡಿ, ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಗಟ್ಟಿ ಆದಮೇಲೆ ನಾನು ಇದಕ್ಕೆ 1 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ಇದು ಜಾಸ್ತಿ ಹಾಕ್ಕೊಬೋದು. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅದ್ಮೇಲೆ ನೋಡ್ಕೊಂಡು ಸಕ್ಕರೆ ಹಾಕ್ಕೊರಿ. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಒಮ್ಮೆ ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ, ತಣ್ಣಗಾದ್ಮೇಲೆ ಕೂಡ ಸಾಫ್ಟಾಗೇ ಇರುತ್ತೆ ಅದು. ಚೆನ್ನಾಗಿ ಇದನ್ನು ನಾವು ಎಲ್ಲ ಸಕ್ಕರೆ ಎಲ್ಲ ನೀರಿನ ಅಂಶ ಹೋಗಿ ರವೆ ಜೊತೆ ಚೆನ್ನಾಗಿ ಬೆರಿಬೇಕು. ಅಷ್ಟೇ ತನಕ ಚೆನ್ನಾಗಿ ಇದನ್ನು ಕೈ ಆಡಿಸೋಣ. ನೋಡಿ, ಸಕ್ಕರೆ ರವೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದು ಹೊಂದ್ಕೊಂಡ್ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ, ಅದು ಸಾಫ್ಟಾಗಿರ್ಬೇಕಂದ್ರೆ ನಾವು ಇದಕ್ಕೆ ತಣ್ಣಗಾರೋದು ಹಿಂಗೆ ಮೆತ್ತಗೆ ಇರಬೇಕಂದಾಗ ಒಂದು 2 ಸ್ಪೂನ್ ತುಪ್ಪ, 1-2 ಸ್ಪೂನ್ ಎಣ್ಣೆ, 1-2 ಸ್ಪೂನ್ ತುಪ್ಪ ಹಾಕಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದಕ್ಕೆ ನಾನು ಇಲ್ಲಿ ಫ್ರೈ ಮಾಡಿರೋವಂಥ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಾಯಿದ್ದೀನಿ.
ಮತ್ತು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಆರ್ಟಿಫಿಷಿಯಲ್ ಕಲರ್ ಏನು ಹಾಕ್ತಾಯಿಲ್ಲ, ಕೇಸರನ್ನೇ ನಾನು ಸ್ವಲ್ಪ ಬಿಸಿ ಹಾಲಲ್ಲಿ ನೆನೆಯಿಟ್ಕೊಂಡಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಚೆನ್ನಾಗಿ ಕಲಿಸ್ಬಿಡ್ತೀನಿ ಇದನ್ನೀಗ. ನೋಡಿ, ಮದುವೆ ಮನೆಯಲ್ಲಿ ಮತ್ತು ಇದರಲ್ಲಿ ಮಾಡುವಂಥ ಕೇಸರಿಬಾತ್ ರೆಡಿಯಾಗಿದೆ. ಮತ್ತು ಎಲ್ಲೂ ಅಂಟ್ಕೊತಿಲ್ಲ ನೋಡಿ. ಹಿಂಗೆ ಅಂದಾಗ ಹಿಂಗೆ ಬಂದುಬಿಡ್ಬೇಕಂದ್ರೆ ನೀಟಾಗಿ ಆಗಿದೆ ಅಂತ. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ, ಸಾಫ್ಟಾಗಿ. ಮತ್ತು ಕಲರ್ ತುಂಬ ಅಷ್ಟು ಕಲರ್ ಹಾಕಿದಷ್ಟು ಬರಲ್ಲ ಕೇಸರಿ ಹಾಕಿದ್ರು. ಬಟ್ ನನಗೆ ಆರ್ಟಿಫಿಷಿಯಲ್ ಕಲರ್ ನನ್ನ ಹತ್ರ ಇದ್ದಿಲ್ಲ ಅಂತ ನಾನು ಕೇಸರಿ ಹಾಕಿದ್ದೀನಿ. ನಿಮಗೆ ಬೇಕಾದ್ರೆ ಕಲರ್ ಹಾಕ್ಕೋಬೋದು. ನೋಡಿ, ಕೇಸರಿಬಾತ್ ರೆಡಿಯಾಗಿದೆ, ಬಿಸಿ ಬಿಸಿ ಕೇಸರಿಬಾತು ರೆಡಿಯಾಗಿದೆ ನೋಡಿ. ಖಂಡಿತ ಟ್ರೈ ಮಾಡಿ. ಯಾರೋ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.